ಸರ್, ನಾನು ಮೊದಲನೇದಾಗಿ ಸುರೇಶ್ ಶಂಕರಗೌಡ ಬಿರಾದರ್ ಅಂತೇಳಿ BSNL ವರ್ಕ್ ಮಾಡ್ತೀನಿ. ಕಳೆದ 22 ವರ್ಷದಿಂದ ವಿಜಯಪುರದಲ್ಲಿ ಕೆಲಸ ಮಾಡ್ತಿದ್ದೀನಿ. ನಾನು ಭಾರತೀಯ ಮಜ್ದೂರ್ ಸಂಘದ ಸರ್ಕಲ್ ಸೆಕ್ರೆಟರಿ ಕೆಲಸ ಮಾಡ್ತಾಯಿದ್ದೀನಿ. ಈ ಕರ್ನಾಟಕದಲ್ಲಿ ನನಗೆ ತಿಳಿದಂಗೆ ನೂರಾರು ಜನ ನರೇಂದ್ರ ಮೋದಿ ದೇಶ ಕಂಡ ಅಪ್ರಮಿತ ದೇಶ ಪ್ರೇಮಿ ನರೇಂದ್ರ ಮೋದಿ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಕಂಟಿನ್ಯೂಸ್ ಆಗಿ ಅವರು ಅವಹೇಳನಕಾರಿಯಾಗಿ ಇದು ಮಾಡ್ತಾಯಿದ್ರು. ಅದು ನಾವು ಗೊತ್ತಾಗಿ ನಾವು ಕಂಟಿನ್ಯೂ 2 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ. ಹೋರಾಟ ಮಾಡಬೇಕಾದ್ರೆ ಅದೆಲ್ಲ ಕೆಲವು ಜನ ಏನು ಕಮ್ಯುನಿಸ್ಟ್ ಯೂನಿಯನ್ ಏನು ಜನ ಇತ್ತು, ನನ್ನ ವಿರುದ್ಧ ಒಂದು ಸಂಚನ್ನು ರೂಪಿಸಿದರು. ಅದರ ಜೊತೆಗೆ ನಾನು ಕಳೆದ 2 ವರ್ಷದಿಂದ ಹೋರಾಟ ಮಾಡಬೇಕಾದ್ರೆ ಅವ್ರನ್ನೆಲ್ಲ ಕಂಪ್ಲೇಂಟ್ ಕೊಟ್ಟು ಅವ್ರನ್ನೆಲ್ಲ ಈಗ ನಾವು ಹದ್ಬಸ್ತಿಗೆ ತಂದು ನಿಲ್ಲಿಸಿದ್ದೀವಿ. ಇಲ್ಲಿ ಬೆಳಗಾವಲ್ಲಿ ವಿಕಾಸ್ ಜೇಕರ್ ಅಂತ ಒಬ್ಬ ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ ಒಬ್ಬರು ವರ್ಕ್ ಮಾಡ್ತಾರೆ. ಕಳೆದ 4.5 ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಒಂದು ಸಿಂಗಲ್ ಕನ್ನಡ ವರ್ಡ್ ಕಲಿಲ್ಲ ಇಲ್ಲಿವರೆಗೆ. ಅವನ ವಿರುದ್ಧ ನಾವು ಕಳೆದ 1 ವರ್ಷದಿಂದ ವಿಜಯಪುರ ಜಿಲ್ಲೆ ಅವ್ರ ಅಂಡರೇ ಬರುತ್ತದು. ಬೆಳಗಾವು BA ಬಿಸ್ನೆಸ್ ಏರಿಯಾ ನಮ್ಮದು ಬಿಜಾಪುರ ಅವ್ರ ಅಂಡರೇ ಬರೋದು. ಕಳೆದ 1 ವರ್ಷದಿಂದ ಆ ಮನುಷ್ಯ ಬಿಜಾಪುರಕ್ಕೆ ಬಂದಿಲ್ಲ ಅಂತೇಳಿ ನಾವು BMSದವರು ಒಂದು ದಿವಸ ಧರಣಿ ಹಾಕ್ಕೊಂಡಿವು. ಮತ್ತು ಯಾವುದೇ ಮೇಲ್ ರಿಪ್ಲೈ ಮಾಡಲಿಲ್ಲ, ಫೋನ್ ಕಾಲ್ ರಿಸೀವ್ ಮಾಡಲಿಲ್ಲ ಅಂತೇಳಿ ಅದನ್ನೇ ಮುಂದಿಟ್ಕೊಂಡು ನನ್ನ ಸಸ್ಪೆಂಡ್ ಮಾಡಿ ಮತ್ತು ಕಂಪಲ್ಸರಿ ರಿಟೈರ್ಮೆಂಟ್ ಆರ್ಡರ್ ತೆಗೆದ. ಈಗ ನಾನು ನರೇಂದ್ರ ಮೋದಿ ದೇಶ ಕಂಡ ಪ್ರಧಾನಮಂತ್ರಿ ವಿರುದ್ಧ ಯಾರೂ ಏನೂ ಮಾತಾಡೋಂಗಿಲ್ಲ. ಈಗ ಕರ್ನಾಟಕ ರಾಜ್ಯ ಸರ್ಕಾರದ ಯಾರು ಮುಖ್ಯಮಂತ್ರಿ ವಿರುದ್ಧ ಮಾಡಿದ್ರೆ ಕ್ರಿಮಿನಲ್ ಕೇಸ್ ಆಗ್ತದೆ, ಅರೆಸ್ಟ್ ಮಾಡ್ತಾರೆ. ನರೇಂದ್ರ ಮೋದಿಯಿಂದ ಕಳೆದ 3-4 ವರ್ಷದಿಂದ ಇಷ್ಟೆಲ್ಲ ಆಗ್ತಿದ್ರು. BJP ಒಬ್ಬರು ನಾಯಕರು ಇಲ್ಲಿವರೆಗೆ ಏನೂ ಚಕಾರಿ ಎತ್ತಾ ಇಲ್ಲ. ಅವ್ರು ಏನು ಉದ್ದೇಶ ಗೊತ್ತಿಲ್ಲ. ನಾವು ದೇಶದ ಪ್ರಧಾನಿ ಒಳ್ಳೆಯದಕ್ಕೋಸ್ಕರ ಅವರ ಇದ್ರಗೋಸ್ಕರ ನಾವು ಹೋರಾಟ ಮಾಡಿದವ್ರಿಗೆ ಇವತ್ತು ನಾವು ಅವಾರ್ಡ್ ಏನು ತೊಗೊಂಡಿವಪ್ಪ ಅಂದರೆ ಕಂಪಲ್ಸರಿ ರಿಟೈರ್ಮೆಂಟ್ ಆರ್ಡರ್ ತೊಗೊಂಡಿವಿ. ನಿನ್ನೆ ಡಿಸ್ಮಿಸಲ್ ಆರ್ಡರ್ ತೆಗೆದಾನೆ. ಇದು ಬಿಟ್ಟು ನಾವು ಯಾವುದೇ ಅವ್ಯವಹಾರ ಆಗಲಿ ಮತ್ತೊಂದಾಗಲಿ ಏನೂ ಮಾಡೋದೂ ಇಲ್ಲ. ಅವ್ಯವಹಾರ ಮಾಡಿದಂಥವ್ರ ವಿರುದ್ಧ ನಾವು ಕಂಟಿನ್ಯೂ ಆಗಲಿ ಹೋರಾಟ ಮಾಡಿದ್ದೀವಿ. ಭ್ರಷ್ಟಾಚಾರ ನಿಲ್ಲಿಸಿದ್ದೀವಿ. ಇಲ್ಲಿ ಏನಾಗಿದೆ, ನಾನು ಕರ್ನಾಟಕ BJP ನಾನು ಇಲ್ಲಿರೋ ನಾಯಕರಿಗೆ ಕೇಳ್ತೀನಿ, ಇಷ್ಟೆಲ್ಲ ನರೇಂದ್ರ ಮೋದಿ ವಿರುದ್ಧ ನಡೀತಾ ಇದ್ರು, ತಾವು ಈ ಕಡೆ ಯಾಕೆ ಗಮನ ಹರಿಸಿಲ್ಲ? ಅಂದರೆ ನರೇಂದ್ರ ಮೋದಿನ ಬರೀ ವೋಟಿಂಗ್ಗೋಸ್ಕರ ಬಳಸ್ಕೋತಿರೋ? ಅದ್ರ ಜೊತೆ ನಾವು ಅದು ಲಿಂಗಾಯತ ಸಮಾಜದ ಲೀಡರೂ ಇದ್ದೀನಿ. ನನ್ನ ವಿರುದ್ಧ ಇಷ್ಟೆಲ್ಲ ಸಂಚು ಮಾಡಿ ಇಷ್ಟೆಲ್ಲ ಮಾಡ್ತಿದ್ರು. ನಮ್ಮನ್ನೆಲ್ಲ ಟಿಶ್ಯೂ ಪೇಪರ್ ಥರ ಯೂಸ್ ಮಾಡಿ ಬಿಸಾಕುವಂಥ ಈ ನಿಮ್ಮ BJP ವಿರುದ್ಧ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗ್ತದೆ. ಇದು ಬರೀ ನಾನು ಮೀಡಿಯಾದಲ್ಲಿ ಬೈಟ್ ಕೊಡ್ತಾ ಇಲ್ಲ, ಪ್ರತಿ ಮನೆ ಅಡ್ಡಾಡು ಕೊಡ್ತೀನಿ. ಹೌದು ಸರ್, ಸರ್ಕಾರಿ ನೌಕರಿ. ನಾನು ಸೀನಿಯರ್ OA ಅಂತ ಕೆಲಸ ಮಾಡ್ತಿದ್ದೀನಿ. ಈಗ ನನಗೆ ನಿನ್ನೆನೇ ಡಿಸ್ಮಿಸಲ್ ಮಾಡಿದ್ದಾರೆ. ಮತ್ತು ಜಗದೀಶ್ ಶೆಟ್ಟರ್ ಸಾಹೇಬ್ರು MP ಸಾಹೇಬ್ರಿಗೆ ನಾನು ಇವತ್ತು ಬೆಳಗ್ಗೆ ವಿನಂತಿನೂ ಮಾಡಿದ್ದೀನಿ, ಅವ್ರಿಗೆ ಹೋಗಿ ಕೊಟ್ಟಿದ್ದೀನಿ. ಅವರು ಅದ್ರ ಬಗ್ಗೆ ಏನು ಆ್ಯಕ್ಷನ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅದನ್ನು ನಾನು ಕಾಯ್ತಾಯಿದ್ದೀನಿ. 1 ವಾರ ಕಾಯ್ತೀನಿ. ಮುಂದಿನ ದಿನಗಳಲ್ಲಿ ಇದೇನು ನಡೆದಿಲ್ಲ ವಿತ್ ಡಾಕ್ಯುಮೆಂಟ್ ನನ್ನ ಹತ್ರ ಎಲ್ಲ ಇದೆ. ಪ್ರತಿಯೊಂದು ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾರೆ, ಯಾವ ರೀತಿ ಇವರೆಲ್ಲ ಏನೇನೋ ಮಾಡ್ತಾರೆ, ಇವ್ರು ಭ್ರಷ್ಟಾಚಾರ, ಪ್ರತಿಯೊಂದು ನನ್ನ ಹತ್ರ ಡಾಕ್ಯುಮೆಂಟ್ ಅದಾವೆ. ಮತ್ತು ಇದೇ ರೀತಿ ನೀವು ಬರೀ ನರೇಂದ್ರ ಮೋದಿಯವರು ಬರೀ ಅವ್ರ ಹೆಸರೊಳಗೆ ಓಟ್ ತೊಗೊಳ್ಳೋದಿದ್ರೆ ಮತ್ತು ನಮಗೆ ಈ ರೀತಿ ಅನ್ಯಾಯ ಮಾಡ್ಕೊಂಡು ನೀವು ಸುಮ್ಮನೆ ಇದ್ದರೆ ಅಂದರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ನೀವು ಸರಿಯಾಗಿ ಉತ್ತರ ನೀವು ತೊಗೋತೀರಿ ಅಂತ ನಂದು. ಸುರೇಶ್ ಬಿರಾದರ್.